ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹುಟ್ಟುವುದಕ್ಕಿಂತ ಮುಂಚೆ ಅರೇಬಿಯಾದಲ್ಲಿ ಹುಜೈರ್ ಅಂತ ಒಬ್ಬ ಮನುಷ್ಯನಿದ್ದ. ಅವರ ಹೆಸರು ಹುಜೈರ್. ಒಂದು ದಿನ ಅವರು ರಾತ್ರಿ ಮಲಗುವಾಗ ಒಂದು ಕನಸು ಕಾಣ್ತಾರೆ. ಏನಾಗಿತ್ತು ಕನಸು? ಆಕಾಶದಿಂದ ಒಂದು ಹಗ್ಗ ಹೀಗೆ ಇಳಿದು ಬರ್ತಾ ಇದೆ. ಆ ಹಗ್ಗವನ್ನು ಅವರು ಹಿಡೀಲಿಕ್ಕೆ ಹೋಗ್ತಾರೆ, ಆದರೆ ಹಗ್ಗ ಸಿಗುವುದಿಲ್ಲ. ತುಂಬಾ ಬಾರಿ ಈ ರೀತಿ ಕನಸು ಕಾಣ್ತಾ ಇದೆ. ಇವರು ಹಗ್ಗವನ್ನು ಹಿಡಿಯಲಿಕ್ಕೆ ಹೋಗ್ತಾರೆ, ಹಗ್ಗ ಸಿಗಲ್ಲ. ನಂತರ ಅವರಿಗೆ ಎಚ್ಚರವಾಗಿ ಬಿಟ್ಟಿತ್ತು. ಮರುದಿನ ಬೆಳಿಗ್ಗೆ ಅವರು ಎದ್ದು ಆ ಊರಿನಲ್ಲಿ ಅತ್ಯಂತ ದೊಡ್ಡ ಕನಸಿನ ವ್ಯಾಖ್ಯಾನ ಹೇಳುವ ಒಬ್ಬ ಮನುಷ್ಯನ ಬಳಿಗೆ ಹೋದರು. ಆ ಕಾಲದಲ್ಲೆಲ್ಲ ಕನಸಿನ ಬಗ್ಗೆ ವ್ಯಾಖ್ಯಾನ ಹೇಳುವ ಬಹಳಷ್ಟು ಮಂದಿ ಆ ಕಾಲದಲ್ಲಿದ್ದರು. ಇವತ್ತಿನಂತಲ್ಲ. ಇವತ್ತು ಮಂತ್ರವಾದಿ, ಮಾಟ ಮಾಡುವವ, ಜಾದು ಮಾಡುವವ, ತಾವೀಜ್ ಬರೆಯುವಂತ ತುಂಬ ಜನರಿದ್ದಾರೆ. ಅದರಲ್ಲಿ ಬಹುತೇಕ ಮಂದಿ ಕೂಡ ಮೋಸ ಮಾಡುವವರು. ಸ್ವಲ್ಪ ಜನ ಒಳ್ಳೆ ತಾವೀಜ್ ಬರೆಯುವವರು ಇದ್ದಾರೆ, ಅದರಲ್ಲಿ ನಾನು ಹೇಳ್ತಿರೋದು. ये तो बहुत बड़ा अच्छा बड़ा काम करना है, एक 10-20 हजार रुपए चाहिए, 10,000 का तावीज 20,000 का तावीज ಅಂತ ಹೇಳಿಕೊಂಡು ಹಣ ಮಾಡುವ ದಂಧೆ ಇವತ್ತು ತುಂಬಾ ಜಾಸ್ತಿ ಆಗಿದೆ. ಆ ಕಾಲದಲ್ಲಿ ಕೆಲವು ಕನಸಿನ ಬಗ್ಗೆ ವ್ಯಾಖ್ಯಾನ ಹೇಳುವ ಕೆಲವು ಮನುಷ್ಯರಿದ್ದರು. ಅವರ ಬಳಿಗೆ ಇವರು ಹೋಗಿ ಕೇಳ್ತಾರೆ, ನಾನಿನ್ನ ರಾತ್ರಿ ಒಂದು ಕನಸು ಕಂಡಿದ್ದೇನೆ. ಆಕಾಶದಿಂದ ಒಂದು ಹಗ್ಗ ಇಳಿಯುವ ಕನಸು. ಆ ಹಗ್ಗವನ್ನು ಹಿಡಿಯಲಿಕ್ಕೆ ಹೋದೆ, ಹಗ್ಗ ಸಿಗಲ್ಲ. ಮತ್ತೆ ಹಿಡಿಯಲಿಕ್ಕೆ ಹೋದೆ, ಮತ್ತೆ ಸಿಗಲ್ಲ. ಇದು ಏನಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವರೊಂದಿಗೆ ಹೋಗಿ ಕೇಳುವಾಗ ಅವರು ಹೇಳುತ್ತಾರೆ, ಆ ಹಗ್ಗ ಒಂದು ಒಳ್ಳೆ ಶಾಂತಿಯ ಹಗ್ಗವಾಗಿದೆ. ಅನ್ಯಾಯಗಳು, ಅಕ್ರಮಗಳು, ಅನಾಚಾರಗಳು, ಅಶ್ಲೀಲತೆಗಳು, ಅನೈತಿಕತೆಗಳು, ಕೆಟ್ಟ ಚಟಗಳು, ಅಧಾರ್ಮಿಕತೆ, ಅರಾಜಕತೆಗಳು ತುಂಬಿ ತುಳುಕಿರುವ ಅರೇಬಿಯಕ್ಕೆ ಮುಹಮ್ಮದ್ ಎಂಬ ಒಂದು ಪ್ರವಾದಿ ಬರಲಿಕ್ಕಿದ್ದಾರೆ. ಅವರು ಶಾಂತಿ ಸಂದೇಶವನ್ನು ಸಾರುವ ಒಂದು ಸಿದ್ಧಾಂತದೊಂದಿಗೆ ತಮ್ಮ ಬಳಿಗೆ ಬರ್ತಾರೆ. ಆದರೆ ಅದಕ್ಕೆ ನಿಮಗೆ ಅದು ಹಿಡಿಯಲಿಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ನೀವು ಮರಣ ಹೊಂದುತ್ತೀರಿ ಎಂಬುದರ ಸೂಚನೆಯಾಗಿದೆ ಈ ಒಂದು ಕನಸು. ಮೊಹಮ್ಮದ್ ಪೈಗಂಬರ್ ಅವರು ಬರ್ತಾರೆ. ಅವರು ಬರುವುದಕ್ಕಿಂತ ಮುಂಚೆ ನೀವು ಸತ್ತು ಹೋಗ್ತೀರಿ, ನಿಮ್ಮ ಮರಣ ಸಂಭವಿಸುತ್ತದೆ ಎಂಬುದಾಗಿದೆ ಇದರ ಸೂಚನೆ. ಅವರ ಮನೆಗೆ ಹೋದರು. ತನ್ನ ಇಬ್ಬರು ಮಕ್ಕಳನ್ನು ಕರೆದರು. ಒಂದು ಮಗನ ಹೆಸರು ಜುಹೈರ್, ಮತ್ತೊಂದು ಕಅಬ್ ಎಂಬ ಎರಡು ಮಕ್ಕಳು. ಇಬ್ಬರನ್ನು ಕೂಡ ಕರೆದರು. ಯಾರು? ಈ ಹುಜೈರ್ ಎಂಬ ಮನುಷ್ಯ ತನ್ನ ಇಬ್ಬರು ಮಕ್ಕಳಾದ ಜುಹೈರ್ ಮತ್ತು ಕಅಬ್ ಅನ್ನು ಕರೆದು ಹೇಳ್ತಾರೆ, ನಾನೊಂದು ಕನಸು ಕಂಡಿದ್ದೇನೆ. ಆ ಕನಸಿನ ವ್ಯಾಖ್ಯಾನ, ಈ ಅರೇಬಿಯಕ್ಕೆ ಮುಹಮ್ಮದ್ ಎಂಬ ಒಂದು ಪ್ರವಾದಿ ಬರಲಿಕ್ಕಿದ್ದಾರೆ. ಆ ಪ್ರವಾದಿ ಬಂದ್ರೆ ನೀವಿಬ್ಬರು ಕೂಡ ಕಡ್ಡಾಯವಾಗಿ ಅವರನ್ನು ಸ್ವೀಕಾರ ಮಾಡಬೇಕು, ಅವರ ಶಿಷ್ಯತ್ವವನ್ನು ಪಡ್ಕೊಳ್ಬೇಕು, ಅವರದ್ದು ಹಕ್ಕಾಗಿದೆ ಎಂಬ ವಸಿಯತ್ತು ಮಾಡಿ ಉಪದೇಶಗಳನ್ನು ನೀಡಿ ಈ ತಂದೆ ಸ್ವಲ್ಪ ದಿನ ಬಿಟ್ಟು ಸತ್ತು ಹೋಗ್ತಾರೆ, ಮರಣ ಹೊಂದ್ತಾರೆ. ಸ್ವಲ್ಪ ದಿನಗಳ ಬಳಿಕ ಅರೇಬಿಯಕ್ಕೆ ಬರುತ್ತಿದ್ದಾರೆ ಆಕಾ ಎ ನಾಮದಾರ್, ಮದೀನೆ ಕಿ ತಾಜ್ದಾರ್, ಅಹ್ಮದ್ ಮುಜ್ತಬಾ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅನ್ಯಾಯಗಳು, ಅಕ್ರಮಗಳು ತುಂಬಿತ್ತು. ಅರಾಜಕತೆಗಳು, ಅಧಾರ್ಮಿಕತೆಯ ದೂಷಣೀಯ ಪ್ರವಣತೆಗಳು ತುಂಬಿ ತುಳುಕಿದ್ದು. ಆ ಅರೇಬಿಯಕ್ಕಾಗಿದೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುತ್ತಿರುವುದು. ಒಲಿದಲ್ ಹಬೀಬು ಸಯ್ಯಿದುಲ್ ಮುತಅಬ್ಬಿದು ವನ್ನೂರು ಮಿನ್ ವಜನಾತಿ ಹಿಯ ತವಕ್ಕದು.
ಹಲವಾರು ಅದ್ಭುತಗಳನ್ನು ತೋರಿಸುತ್ತಾ ಹಲವಾರು ಪವಾಡಗಳನ್ನು ಅರೇಬಿಯಾದಾದ್ಯಂತ ಮಾಡುತ್ತಾ ಮದೀನಾದ ತಾಜದಾರ್ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉದಯಿಸುತ್ತಿದ್ದಾರೆ. 40 ವರ್ಷಗಳ ಅವರ ಸ್ಫಟಿಕ ಸುಂದರವಾದ ಸ್ವಭಾವ ಮಹಿಮೆ, ಇಡೀ ಜಗತ್ತನ್ನು ಗೆಲ್ಲುವಂತಹ ಅವರ ಸಂದೇಶಗಳು, ಇದರಿಂದ ಇಡೀ ಅರೇಬಿಯಾದಲ್ಲಿ ದೊಡ್ಡ ಪರಿವರ್ತನೆಯಾಗುತ್ತಾ ಇದೆ. 40 ವರ್ಷ ಪ್ರಾಯವಾದಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಮಿನ ಬಗ್ಗೆ ಹೇಳಲಿಕ್ಕೆ ಶುರುವಾದಾಗ ಈ ಇಬ್ಬರು ಮಕ್ಕಳಿದ್ದಾರಲ್ಲ, ಯಾರಲ್ಲ, ಒಂದು ಜುಹೈರ್, ಮತ್ತೊಂದು ಕಅಬ್. ಅದರಲ್ಲಿ ಜುಹೈರ್ ಫಸ್ಟಿಗೆ ಬಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಆರಂಭ ಘಟ್ಟದಲ್ಲಿ ಬಂದು ಶಿಷ್ಯತ್ವವನ್ನು ಕಬೂಲ್ ಮಾಡ್ತಾರೆ. ಆದರೆ ಇನ್ನೊಬ್ಬ ಕಅಬ್ ಇದ್ದಾರೆ. ಕಅಬ್ ದೊಡ್ಡ ಹಾಡುಗಾರ, ದೊಡ್ಡ ನಾಯಕಖಾನ್ ಅಂತ ಹೇಳೋಣ ನಾವು. ಅಲ್ಲಿ ದೊಡ್ಡ ಒಂದು ಹಾಡುಗಾರ, ದೊಡ್ಡ ಕವಿ. ಆ ಕಅಬ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶಿಷ್ಯತ್ವವನ್ನು ಪಡೆದಿಲ್ಲ ಅಂತ ಮಾತ್ರ ಅಲ್ಲ, ಹುಜೂರ್ ಅವರನ್ನು ತಮಾಷೆ ಮಾಡಲು, ಅವರನ್ನು ಗೇಲಿ ಮಾಡಲು ಅರೇಬಿಯಾದ ಬೀದಿ ಬೀದಿಗಳಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಮಾಷೆ ಮಾಡುತ್ತಾ ಇರುವ ಹಾಡುಗಳನ್ನು ರಚಿಸಿ ಹಾಡು ಹಾಡುತ್ತಾ ಸ್ವಹಾಬಿಗಳಿಗೆ ಹೊಡೆಯುತ್ತಾ ಬಡಿಯುತ್ತಾ ಉಪಟಳಗಳನ್ನು ನೀಡುತ್ತಾ ಕಿರುಕಲು ನೀಡುತ್ತಾ ತೊಂದರೆ ಮಾಡುತ್ತಾ ಈ ರೀತಿ ಅರೇಬಿಯಾದಲ್ಲಿ ನಡೆಯುತ್ತಾರೆ. ಈ ಕಅಬ್ರವರದ್ದು ಉಪದ್ರ ತುಂಬಾ ಜಾಸ್ತಿ ಆಯ್ತು, ಕಿರುಕುಳ ತುಂಬಾ ಜಾಸ್ತಿ ಆಯ್ತು, ಓವರ್ ಆಯ್ತು. ಎಷ್ಟು ಓವರ್ ಆಯ್ತು ಅಂತ ಹೇಳಿದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಬಿಟ್ರು, ಕಅಬನ್ನು ಕಂಡಲ್ಲಿ ಕೊಡಬೇಕು ಅಂತ ಹೇಳಿ. ಹುಜೂರ್ ಅವರು ಆ ರೀತಿ ಯಾರನ್ನು ಕೂಡ ಕೊಲ್ಲಿಕ್ಕೆ ಬೇಕಾಗಿ ಆಜ್ಞೆ ಕೊಡುವವರಲ್ಲ. ಆದರೆ ಇವರ ಉಪ್ಪಟಳ ಸಹಿಸಲು ಸಾಧ್ಯವಿಲ್ಲದೆ ಹೇಳಿಬಿಟ್ರು, ಕಅಬನ್ನು ಕಂಡಲ್ಲಿ ಕೊಲ್ಲಬೇಕು ಅಂತ ಹೇಳಿ. ಈ ಸುದ್ದಿ ಸಿಕ್ಕಿದ ತಕ್ಷಣ ಕಅಬ್ ಹೆದರಿ ಬಿಟ್ಟ. ಕಾರಣ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಆಜ್ಞೆ ಮಾಡಿದರೆ ಸುಹಾಬಿಗಳದು ಖಂಡಿತ ಮಾಡ್ತಾರೆ, ಅವರು ಬಿಡಲ್ಲ. ಇನ್ನು ನನ್ನ ಕುತ್ತಿಗೆಯ ಮೇಲೆ ತಲೆ ಇರಬೇಕಾದ್ರೆ ನಾನೇನಾದರೂ ಮಾಡಬೇಕು ಅಂತವರು ಭಾವಿಸಿ ಒಂದು ಪರ್ದ ಹಾಕಿ, ಒಂದು ಬುರ್ಕ ರೀತಿ ಒಂದು ಪರ್ದ ಹಾಕಿಕೊಂಡು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಹೋಗ್ತಾರೆ. ಕಅಬಾಲಯದ ಬಳಿ ಹುಜೂರ್ ಅವರಿದ್ದಾರೆ. ಸುತ್ತಮುತ್ತದಲ್ಲಿರುವ ಸ್ವಹಾಬಿಗಳಿಗೆ ಈ ಬಂದದ್ದು ಯಾರಂತ ಗೊತ್ತಾಗಿಲ್ಲ, ಕಾರಣ ಪರ್ದ ಧರಿಸಿಕೊಂಡಾಗಿದೆ ಬಂದದ್ದು. ಒಂದು ವೇಳೆ ಅವರಿಗೆ ಗೊತ್ತಾದರೆ ಇವರ ತಲೆ ಕುತ್ತಿಗೆ ಮೇಲೆ ಉಳಿಯಲ್ಲ, ಆ ರೀತಿ ಪರ್ದ ಧರಿಸಿಕೊಂಡು ಬಂದಿದ್ದಾರೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಬಂದು ಈ ಕಅಬ್ ಬಿನ್ ಜುಹೈರ್ ಕೇಳುತ್ತಿದ್ದಾರೆ, ಓ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರೇ, ತಾವು ಅತ್ಯಂತ ತಮಗೆ ತುಂಬ ಕೋಪ ಭರಿಸಿರುವ, ತಮಗೆ ತುಂಬ ತೊಂದರೆ ಮಾಡಿರುವ, ತಮ್ಮ ಶಿಷ್ಯಂದರಿಗೆ ತುಂಬ ಉಪದ್ರ ಮಾಡಿರುವ, ಉಪಟಳ ಮಾಡಿರುವ, ಕಿರುಕುಳ ನೀಡಿರುವ ಒಬ್ಬ ಮನುಷ್ಯ ತಮ್ಮ ಬಳಿಗೆ ಬಂದು ಮಾಫ್ ಕೇಳಿದರೆ ತಾವು ಮಾಫ್ ಕೊಡ್ತೀರ ಪ್ರವಾದಿ ವರಿಯರೇ ಎಂದು ಕೇಳಿದರು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೋಡಿಕೊಂಡು ಹೇಳಿದರು, ಯಾರಿಗೂ ಕೂಡ ಗೊತ್ತಾಗಿಲ್ಲ ಇದು ಬಂದದ್ದು ಯಾರಂತ ಹೇಳಿ. ಆದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಗೊತ್ತಾಗದಿರ್ತದ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಸಾಕ್ಷಾತ್ ನಾನು ಕಂಡಲ್ಲಿ ಕೊಲ್ಲಬೇಕೆಂದು ಆಜ್ಞೆ ಮಾಡಿರುವ ಕಅಬ್ ಬಿನ್ ಜುಹೈರ್ ಅವನು ನನ್ನ ಬಳಿಯಲ್ಲಿ ಬಂದು ಕ್ಷಮೆ ಕೇಳಿದರೂ ಕೂಡ ನಾನು ಕ್ಷಮೆ ನೀಡಲಿಕ್ಕೆ ರೆಡಿ ಇದ್ದೇನೆ ಎಂದು ಹೇಳುವಾಗ ತನ್ನ ಮುಖದಲ್ಲಿರುವ ಪರ್ದೆಯನ್ನು ಹರಿದು ತೆಗೆದು ಹುಜೂರ್ ಅವರನ್ನು ಆಲಿಂಗನ ಮಾಡಿ ಹೇಳ್ತಾರೆ, ಇನ್ನರ್ ರಸೂಲಲ್ ಸೈಫುನ್ ಯುಸ್ತಲಾഉ ಬಿಹಿ ಮುಹನ್ನದುನ್ ಮಿನ್ ಸುಯೂಫಿಲ್ಲಾಹಿ ಮಸ್ಲೂಲು. ಆತನಗ ಅರೇಬಿಯಾದ ಬೀದಿ ಬೀದಿಗಳಲ್ಲಿ, ಅರೇಬಿಯಾದ ಗೆಲ್ಲಿಗಳಲ್ಲಿ, ಮದೀನಾದ ತಾಜಿದಾರ್ ಆಕಾಎ ನಬದಾರ್ ಹಬೀಬ್ ಮುಜ್ತಬಾ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತಮಾಷೆ ಮಾಡಿ, ಗೇಲಿ ಮಾಡಿ, ಪರಿಹಾಸ್ಯ ಮಾಡಿ ಅರೇಬಿಯಾದ ಬೀದಿ ಬೀದಿಗಳಲ್ಲಿ ನಡೆಯುತ್ತಿದ್ದ ಮನುಷ್ಯ ಆ ಕಅಬ್ ಬಿನ್ ಜುಹೈರ್ ಆ ಕ್ಷಣದಿಂದ ಹುಜೂರ್ ಅವರ ಮೌಲೀದ್ ಹೇಳಲಿಕ್ಕೆ ಶುರು ಮಾಡಿದರು, ಹುಜೂರ್ ಅವರ ಗುಣಗಾನ ಹೇಳಲಿಕ್ಕೆ ಶುರು ಮಾಡಿದರು, ಹುಜೂರ್ ಅವರ ಮೌಲೀದ್ ಹೇಳಲಿಕ್ಕೆ ಶುರು ಮಾಡಿದರು. ಅವರು ಮೌಲೀದ್ ಹೇಳುವಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕುತ್ತಿಗೆಯಲ್ಲಿರುವ ಶಾಲು ತೆಗೆದು ಕಅಬ್ ಬಿನ್ ಜುಹೈರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಮೌಲೀದ್ ಎಂದು ಶಿರ್ಕ್ ಪಿರ್ಕ್ ಅಂತ ಹೇಳಿಕೊಂಡು, ಅವರಿಗೆ ಕಿರ್ಕ್ ಇಲ್ಲದೆ ಮತ್ತೇನು ಹೇಳಬೇಕು.
ಅಥವಾ ಬಿದ್ಅತ್ ಅಂತ ಹೇಳುವವರಿದ್ದಾರೆ. ಹುಜೂರ್ ರವರ ಮೌಲಿದ್ ಕಅಬ್ ಇಬ್ನ್ ಜುಹೈರ್ ರದಿಯಲ್ಲಾಹು ಅನ್ಹು ಹೇಳಿದಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕುತ್ತಿಗೆಯಲ್ಲಿರುವ ಶಾಲು ತೆಗೆದು ಸನ್ಮಾನ ಮಾಡಿದ್ದ ಹದೀಸುಗಳಿವೆ. ಬುಖಾರಿ ಶರೀಫಿನಲ್ಲಿದೆ. ಹಸ್ಸಾನ್ ಇಬ್ನ್ ಸಾಬಿತ್ ರದಿಯಲ್ಲಾಹು ಅನ್ಹು ಹುಜೂರ್ ಅವರ ಬಗ್ಗೆ ಗುಣಗಾನ ಮಾಡಿದಾಗ, ಮೌಲಿದ್ ಓದಿದಾಗ, ಮೌಲಿದ್ ಓದಲಿಕ್ಕೆ ಬೇಕಾಗಿ ಮಾತ್ರ ಮದೀನಾದ ಮಸ್ಜಿದ್ನಲ್ಲಿ ಕಅಬ್ ಇಬ್ನ್ ಮಹಾನರಾದ ಹಸ್ಸಾನ್ ಇಬ್ನ್ ಸಾಬಿತ್ ರದಿಯಲ್ಲಾಹು ಅನ್ಹು ಅವರಿಗೆ ಒಂದು ಮಿಂಬರ್ ಮಾಡಿಕೊಟ್ಟರಂತ ಹದೀಸುಗಳಲ್ಲಿವೆ. ಇಲ್ಲ ಹೇಳ್ತಾ ಬಂದ ವಿಷಯ, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಶಾಲವಾದ ಮನಸ್ಸು, ಎಲ್ಲರಿಗೂ ಮಾಫ್ ಕೊಡುವ ಮನಸ್ಸು, ಎಲ್ಲರಿಗೆ ಕ್ಷಮೆ ನೀಡುವ ಮನಸ್ಸು. ಯಾರ ಮನಸ್ಸಿಗೂ ಕೂಡ ತೊಂದರೆ ಕೊಟ್ಟವರಲ್ಲ, ಯಾರಿಗೂ ಉಪಟಳವನ್ನು ನೀಡಿದವರಲ್ಲ, ಯಾರಿಗೆ ಕಿರುಕುಳ ನೀಡಿದವರಲ್ಲ. ಕಿರುಕುಳ ನೀಡಿ ಉಪಟಳ ಮಾಡುತ್ತಿದ್ದ ಮನುಷ್ಯರು ಹತ್ತಿರ ಬಂದಾಗ ಸಂಪೂರ್ಣ ಮಾಫ್ ಕೊಡ್ತಾ ಇದ್ರು. ಅಷ್ಟರ ತನಕ ಮುಹಮ್ಮದ್ ಪೈಗಂಬರ್ರವರನ್ನು ಪ್ರಪಂಚದ ಅತ್ಯಂತ ದೊಡ್ಡ ಶತ್ರುವಾಗಿ ಕಾಣುತ್ತಿದ್ದವರು ಅವರ ಸನ್ನಿಧಿಗೆ ಬಂದು ಕ್ಷಣಾರ್ಧದಲ್ಲಿ ಅವರ ಅತ್ಯಂತ ಪ್ರೀತಿಯ ವ್ಯಕ್ತಿಗಳಾಗಿ ಮಾರ್ಪಟ್ಟದ್ದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ.